ತಾಯಿ ಮಗಳು ಗಂಡನ ಮನೆಗೆ ಹೋಗೋತ್ನಾಗ ಒಂದೆರಡು ಮಾತು ಹೇಳ್ತಾಳೆ. ಗೊತ್ತೈತೇನು ನಿಮಗೆ? ನೀವು ಹೇಳಿದ್ರೆ ಗೊತ್ತಿರ್ತೈತ್ಲೆ. ಅದು ಬೇರೆನೇ ಇರ್ತೈತಿ, ಆ ಮಾತುಗಳೇ ಬೇರೆ ಇರ್ತಾವೆ. ದಿವಸ ಹೇಳೋದ ಬೇರೆ. ಗಂಡನ ಮನೆಗೆ ಹೋಗಾಗ ಅಳ್ಕೊಂತ ತಾಯಿ ಮಗಳು ಹೋಗೋತ್ನಾಗ ಕರೆದ ಒಂದು ಕಿವಿ ಮಾತಂತ ಒಂದೆರಡು ಮಾತು ಹೇಳ್ತಾಳ. ಹಂಗೆ ಇವತ್ತು ನಾವು ನಾಳೆ ಹೋಗವ್ರಂದ್ರೆ ಇವಾಗ ಒಂದೆರಡು ಮಾತು ಕಿವಿ ಮಾತು ಇವೆಲ್ಲ ನಿನಗೆ ಹೇಳಿದ್ದು ನೆನಪದಾವಿಲ್ಲೋ ಗೊತ್ತಿಲ್ಲ. 9 ದಿವಸ ಪರ್ಯಂತರ ನೀವು ಪುರಾಣದೊಳಗೆ ಏನು ಕೇಳಿರೋ ಏನು ನೆನಪೈತಿಲ್ಲ ಗೊತ್ತಿಲ್ಲ. ಇವತ್ತೇ ಹೇಳುವಂಥ 5 ರತ್ನಗಳದಾವಲ್ಲ, ಇವನು ನೀವು ಮನುಷ್ಯನಾಗಿ ಇಟ್ಕೊಂಡು ಬಿಡ್ರಿ. ನಿಮ್ಮಂಥ ಶ್ರೀಮಂತರ ಜಗತ್ತಿನೊಳಗೆ ಯಾರಿಲ್ಲ ಅಂತ ಅಧ್ಯಾತ್ಮ ಶ್ರೀಮಂತಿಕೆ ಕೊಡುವಂಥದ್ದು ಯಾವುದಂದ್ರೆ ಪುರಾಣ ಪ್ರವಚನ ಹೇಳ್ತಾಳೆ. ನಮ್ಮ ತಾಯಿ ಹೋಗೋತ್ನಾಗ ಏನು ಹೇಳ್ತಾಳೆ? ದಿವಸ ಹೇಳಿರ್ತಾರೆ 20 ವರ್ಷ ತನಕ ತಾಯಿ ಹೇಳೇ ಇರ್ತಾಳೆ ಎಲ್ಲ ಕರೆ, ಮಗಳಿಗೆ ತಂಗಿ ಹಿಂಗಿರ್ಬೇಕು ಹಿಂಗಿರ್ಬೇಕಂತ ಹೇಳಿರ್ತಾಳೆ ಎಲ್ಲ ಕರೆ. ಅದೆಲ್ಲ ನೆನಪಿರೋದಿಲ್ಲ. ಗಂಡನ ಮನೆಗೆ ಹೋಗೋ ಹೊತ್ನಾಗ ಒಂದೆರಡು ಮಾತು ಹೇಳೋದಿರ್ತಾವೆ. ಹಂಗೆ ನಾವು ಹೋಗವ್ರದಂದ್ರೆ ನಿಮ್ಗೆ ಹೇಳಬೇಕು. ಏನು ನಾ ಗಂಡನ ಮನೆಗೆ ಹೋಗ್ಕೊಂಡು ನೀವು ಗಂಡನ ಮನೆಗೆ ಗೊತ್ತಿರಲ್ಲ. ಆಗಿನ ಹೆಣ್ಮಕ್ಳು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಭಾರಿ ಅಳ್ತಿದ್ರಿಲ್ಲ. ಒಬ್ಬ ಹೆಣ್ಮಗಳು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಮನ್ಯಾನ ಅವ್ವ ಅಪ್ಪ ಅಕ್ಕ ತಂಗಿ ಅಣ್ಣ ತಮ್ಮ ಓನ್ಯಾನ ಗೆಳತ್ಯಾರು ಚಿಗವುಗಳು ಮುದುಕ್ಯಾರು ಎಲ್ಲ ಅಳ್ತಿದ್ದು. ಅಟ್ಟ ಅಲ್ಲ, ಊರು ಬಿಟ್ಟು ಹೋಗುವ ಹೊತ್ನಾಗ ಲಕ್ಕವನ ಗುಡಿಗೆ ಬಂದು ನಮಸ್ಕಾರ ಮಾಡಿ ಹೋಗಕ್ಕೆ ಬಂದ್ರೆ ಅಲ್ಲಿ ಬಂದು ಹಿರಿಯರು ಸುದಕ್ಕೆ ಕಣ್ಣೀರು ಹಾಕ್ತಿದ್ರು. ಆಗಿನ ವ್ಯವಸ್ಥೆ ಹಂಗಿತ್ತು. ಹೌದಲ್ಲ ಅಯ್ಯ ಗೊತ್ತೈತಿ ಭಾಳ ಅಂತಾಳೆ ಹೋಗಕ್ಕೆ. ಹೋಗೋತ್ನಾಗ ಅಳ್ಕೊಂತ ಹೋಗ್ತಿದ್ಲಕ್ಕ. ಈಗ ಹೊಡೆದಲ್ಲ, ಅವರು ಹೊಡೆದಲ್ಲ, ನಿಮ್ಮನ್ನೂ ಹೊಡೆಸೋದಿಲ್ಲ. ಯಾವ ಅಂದ್ರೆ ಅದ್ರಾಗ ಅವ ಕರೆಯಕ್ಕೆ ಬಂದಿರ್ತಾವ, ಪಟ್ಪಾಟಿ ತೊಗೊಂಡು ಕಾರ್ ತೊಗೊಂಡು. ಈಗ ಅವ್ರು ಹೋಗೋ ಪದ್ಧತಿ ಇದು. ಈಗ ಹೋಗೋ ಪದ್ಧತಿ ಏನಂತ ಕೇಳಿದ್ರೆ ಯಾವಾಗ ಹೋಗಿ ಬರ್ತಾನೆ ಅನ್ನೋದಿಲ್ಲ. ನಿಮಗೂ ಯಾರು ಗೆಳತಿಯರಿಗೆ ಹೇಳೋದಿಲ್ಲ. ತನ್ನ ಗಾಡಿ ಮೇಲೆ ಜಿಗಿದು ಕುಂಡಿರ್ತಾವ, ಕೂತು ಏನತ್ತಾವ ಟಾಟಾ ಬಾಯ್ ಬಾಯ್. ಇದು ಗಂಡನ ಮನೆಗೆ ಹೋಗೋ ಪದ್ಧತಿ ಅದು. ಆಗ ಹಂಗೆ ಇದ್ದಿದ್ದಿಲ್ಲಲ್ಲ. ಊರಿಗೆ ಅಳ್ತಿದ್ದ ನನ್ನ ಮನೆ ಮಗಳು ನಮ್ಮ ಊರು ಮಗಳು ಹೊಂಟ್ಲಂತ ಅಳ್ತಿದ್ರು ಅವರು. ಈಗ ಟಾ ಬಾಯ್ ಅವನು ಬಾಯ್ ಟಾ ತಾಳು ಅವುಗಳು ತಾವಿಗೆ ಏನು ಮಾಡೋದು. ಒಂದು ಮಾತು ಹೇಳ್ತಿದ್ಲಾಗೆ ತಾಯಿ. ಅದಕ್ಕೆ ಏನು ಹೇಳ್ತಾಳಂತ ಕೇಳಿದ್ರೆ ತಂಗಿ ನಿನ್ನ ಹೇಳಿದ ಮಾತನ ಹೇಳ್ತಿದ್ಲಾಗಿ. ಏನಂತ? ಚಂದಂಗಿ ಇರು, ಗಂಡನೇ ದೇವರೆಂದು ಗಂಡನೇ ಗುರು ಎಂದು ತಿಳ್ಕೋ. ನಿಜವಾದ ತಾಯಿ ಹೇಳೋ ಮಾತಿದು. ಅತ್ತೆ ಮಾವರನ್ನ ತಪ್ಪದೇ ಸೇವಾ ಮಾಡು, ನನ್ನ ತಂದೆ ತಾಯಿ ಅಂತ ತಿಳ್ಕೋ. ಹೌದಲ್ರಿ? ಅಜ್ಜಿಗಳು ಹೇಳ್ತಿದ್ರಿ ಇಲ್ಲಿ. ಯಾಕಂದ್ರೆ ಆ ಮನೆ ಬ್ಯಾರಲ್ಲ ಈ ಮನೆ ಬ್ಯಾರಲ್ಲ, ಆ ಮನೆಯನ್ನು ಬೆಳಗು, ನನ್ನ ಮನೆ ಹೆಸರು ತಗೊಂಬ ತಾಯಿ ಅಂತ ಹೇಳಿ ಕಳಿಸುವಂಥ ತಾಯಿಗಳು ಹಂಗಿದ್ರವು. ಕಿವಿ ಮಾತಂತಾರವು. ಚಲೋ ಹಂಗಿರು. ಅವ್ರು ಯಾರು ಮನ್ಯಾಗ ಇರ್ತಾರಲ್ಲ ಗಂಡನ ಅಕ್ಕಂಗ್ಯಾರು ಯಾರು ಅದು ಏನಂತಾರೆ ಅವ್ರಿಗೆ? ನಾದಿನಿ. ಹೆಸರು ಹೆಂಗೆ ಇಟ್ಟಾರ ನೋಡು. ಇವ್ರು ಸಣ್ಣಗೆ ನಾದ್ತಾರ ಅವರು ಪಾದವ್ರನ್ನ. ಅದಕ್ಕೆ ಅವ್ರ ಹೆಸರು ಶಾಣ್ಯಾರು ನೋಡಿ ಹಿರಿಯಾರ. ನಾದಿನಿ ನನ್ನಂಗೆ ಹಿಂಗೆ ನಾದತಾರಲ್ಲ, ಅದಕ್ಕೆ ಅವು ಭಾಳ ಕೆಟ್ಟದು. ಅದಕ್ಕೆ ಮೊದಲು ಕೊಡುವತ್ನಾಗ ಅಕ್ಕಂಗ್ಯಾರು ಇರಬಾರ್ದು, ಅವ್ವ ಅಪ್ಪ ಇರಬಾರ್ದು. ಮತ್ತು ಹೆಂಗೆ ಹುಟ್ಟಬೇಕು ಅವು? ಡೇಂಜರ್ ಭಾಳ ಇದು. ನಾಳೆ ನಿನ್ನ ಮಕ್ಕಳು ಕೊಡಾಗ ಅವರು ಹಿಂಗಾನ ಅವರು ಅದಲ್ಲ. ಅದಕ್ಕೆ ಚಂದಂಗ ಬಾಳೆ ಮಾಡುವ, ಗಂಡನ ಮನೆ ಹೆಸರು ತವ್ರ ಮನೆ ಹೆಸರು ತಗೊಂಬ, ಚಂದಂಗಿ ದೇವ್ರಂತ ತಿಳ್ಕೊಂಡು ನಡಿ ಅಂತ ತಾಯಿ ಕೊನೆ ಮಾತು ಹೇಳ್ತಾಳೆ. ಖರೇ ಲಕ್ಕವನ ಗುಡಿಯಾಗ ಕೂತಾರಿ. ಈಗಿನ ಅವುಗಳು ಇಂಥ ಮಾತು ಹೇಳ್ತೀರಿ? ಗಪ್ಪ ಹೆಂಗಾದ್ರು ನೋಡ್ರಿ, ದೇವ್ ಬರೋದಂಗೆ ಆನಿ ಮಾಡಿ ಹೇಳ್ರಿ ನೋಡೋಣ. ತಂಗಿ ಈಗಿನ ಅವ್ರದ್ದು ತಂಗಿ ನಾ ಹೇಳಿದ್ದ ತಿಳ್ಕೊ, ಹಿಂದಿಗಡಿಸೆ ಗೋಳ ಆದಿ, ಮೊದಲು ಹೆಂಗಾರೆ ಮಾಡಿ ಮನಿ ಅಡ್ಡ ಮಾಡ, ಅವನ ಕಿವಿ ತುಂಬಿ ಬ್ಯಾರೆ ಆಗೋದು ಮಾಡ, ಆರಾಮಿರ್ತೀರಿ ನೀವು ಗಂಡ ಹೆಂಡತಿ. ಈಗಿನ ಹೇಳುವಂಥ ತಾಯಿಗಳಿದು. ಅದು ತಾಯಿನ ಅಲ್ಲಕ್ಕೆ, ಮನೆತನ ಮಗಳ ಜೀವನವನ್ನು ಹಾಳು ಮಾಡೋಕ್ಕೆ ಹೆಣ್ಮಗಳು ಅಲ್ಲ. ಆಗ ತಾಯಿ ಹೆಂಗೆ ಮುತ್ತಿನಂತ ಎರಡು ಮಾತು ಹೇಳ್ತಾಳೆ. ರತ್ನದಂಥ ಮುತ್ತಿನಂಥ 4-5 ಮಾತು ನೀವು 9 ದಿವಸ ನೆನಪಿಟ್ಕೊಳ್ಳಿಲ್ಲ. ಇವ 5 ನಿಮ್ಮ ಜೀವನದೊಳಗೆ ಅಳವಡಿಸೋರು ಬಿಡು ಸಾಕ್ರಿ. ಇವು ಅಷ್ಟ ಹೇಳಿಬಿಡಾಮದನ್ಯ. ಇವತ್ತು
ತುಳಸಿದಾಸರು ಒಂದು ಮಾತು ಹೇಳ್ತಾರೆ, ಈ ಹೊರಗಿನ ಸಂಪತ್ತುಗಳೇನದಾವಲ್ಲ, ಹೊರಗಿನ ಮುತ್ತು ರತ್ನಗಳೇನದಾವಲ್ಲ, ಹೊರಗಿನ ಹಣ ಬಳ್ಳಿ ಬಂಗಾರ ಐತೆ ಅನ್ನಲ್ಲ, ಇದನ್ನು ಸಂಪಾದನೆ ಮಾಡೋಕ್ಕೆ ಹೋಗಬೇಡ್ರಿ. ಇದು ನಮಗೆ ಕೈ ಕೊಡ್ತೈತಿ. ನಿನ್ನ ಜೀವನ ಸಾಫಲ್ಯ ಆಗಬೇಕಾಗಿತ್ತು ಅಂದ್ರೆ, ನಿನ್ನ ಜೀವನಕ್ಕೆ ಒಂದು ಮೆರುಗು ಬರಬೇಕಾಗಿತ್ತು, ನಿನ್ನ ಬದುಕು ಬಂಗಾರ ಆಗಬೇಕಾಗಿತ್ತು. ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರಯ್ಯ ಬಸವಣ್ಣ. ಇಲ್ಲಿ ಚಲುವಾಗ ಮುಂದೆ ವಾದ ಮೇಲೆ ತಾ ಕೈಲಾಸಕ್ಕೆ ಹೋದಾಗ ಅಲ್ಲೂ ಚಲುವಾಗ, ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರು. ಇಲ್ಲಿ ನೀ ಚಲುವ ಅನಿಸಂದೆ ಅಂದ್ರೆ ಅಲ್ಲಿ ಪರಮಾತ್ಮನಂತಲೂ ನೀ ಬೇಕಾಗ್ತಿಪ್ಪ. ಅದಕ್ಕೆ ಚಲೋ ಅನ್ನೋ 5 ರತ್ನಗಳನ್ನು ನಿನ್ನ ಜೀವನದೊಳಗೆ ಅಳವಡಿಸ್ಕೋ ಅಂತಾರೆ ಅವರು. ಈ ಹೊರಗಿನ ಮುತ್ತು ರತ್ನಗಳಲ್ಲ, ನಿಮ್ಮ ಮುತ್ತು ರತ್ನಗಳು ನಿಮ್ಮ ವ್ಯವಹಾರಕ್ಕೆ ಬಂತು. ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಶ್ರೀಮಂತರಾಗಲಿ ಬಡವರಾಗಲಿ ಎಲ್ಲರೂ ಸಂಪಾದನೆ ಮಾಡುವಂಥ ನಮ್ಮ ಜೀವನಕ್ಕೆ ಬೇಕಾಗುವಂಥ ಮಾನವ ಜನ್ಮದ ಸಾಫಲ್ಯ ಆಗಬೇಕಾಗಿತ್ತು ಅಂತ ಕೇಳಿದರೆ ಈ 5 ರತ್ನಗಳನ್ನು ನೀವು ಬರ್ಕೊಂಡು ಇಟ್ಕೋರಿ, ಮನಸ್ಸಿನೊಳಗೆ ತುಳ್ಕೋರಿ. ಬಹಳ ಚಂದ ಅಂತಾರೆ, ತುಳಸಿ ಇಸ ಸಂಸಾರ ಮೇ ಪಂಚರತ್ನ ಐಸಾರ್. ತುಳಸಿದಾಸರು ನಿನ್ನ ಸಂಸಾರದೊಳಗೆ, ನಿನ್ನ ಪ್ರಪಂಚದೊಳಗೆ, ಸಂಸಾರದೊಳಗೆ ಸಾರಭೂತವಾಗಿರತಕ್ಕಂಥ ಸುಖಮಯವಾಗಿರುವಂಥ ಆನಂದವನ್ನು ನೀಡುವಂಥ 5 ರತ್ನಗಳನ್ನು ಕಾಪಾಡಿಬಿಡು ಸಾಕು ಹೇಳ್ತಾರೆ ಅವರು. ಯಾವ ಅನ್ನೋದು ನೆನಪಿಟ್ಕೋರಿ. ತುಳಸಿ ಇಸ್ ಸಂಸಾರ ಮೇ ಪಂಚರತ್ನ ಐಸಾರ, ಸಾಧು ಮಿಲನ ಹರಿಭಜನ ದಯಾ ಧರ್ಮ ಉಪಕಾರ. ಈ 5 ರತ್ನಗಳ ಸಾಕು ನಿನ್ನ ಜೀವನದೊಳಗೆ. ಎಂಥ ರತ್ನ ರೀ, ನೆನಪಿಟ್ಕೋರಿ. ಸಾಧು ಮಿಲನ, ಹರಿಭಜನ, ದಯಾ, ಧರ್ಮ, ಉಪಕಾರ. ಈ 5 ರತ್ನಗಳನ್ನು ನಿನ್ನ ಜೀವನದೊಳಗೆ ನೀ ಅಳವಡಿಸಿ ಅಂದ್ರೆ, ಶರಣರು ಹೇಳಿಲ್ಲ ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಹೇಮ ನಿನ್ನದಲ್ಲ, ಇವು ಜಗತ್ತಿಕ್ಕೆಲವಿದಿ ನಿನ್ನ ಒಡವೆ ಎಂಬುದು ಜ್ಞಾನರತ್ನ. ಈ 5 ರತ್ನಗಳನ್ನು ನೀನು ಅಲಂಕರಿಸಿದೆ ಆದೊಡೆ ಈ ಜಗತ್ತಿನೊಳಗೆ ನಿನ್ನಿಂದ ಬಿಟ್ಟ ಶ್ರೀಮಂತರೇ ಇಲ್ಲ ಅಂಥೇಳಿ ಅಲ್ಲಮ್ಮ ಪ್ರಭುಗಳು ಈ ಮಾತನ್ನು ಹೇಳಿದ್ದಾರೆ. ಪುಣ್ಯಾತ್ಮರೇ, ಇವು 5 ರತ್ನಗಳನ್ನು ಕಳಿಸಿದ್ರು ಸಾಕು, ಜೀವನ ಸಾಫಲ್ಯ ಆಗ್ತದೆ. ಇವೆಲ್ಲ ಬಿಟ್ಟು ಹೋಗೋದದಾವ್ರಿ. ಧನಾನಿ ಭೂಮೌ ಪಶುಬೇಷ್ಟ ಗೋಷ್ಠೆ ಭಾರ್ಯಾಗೃಹದ್ವಾರೆ ಜನ ಸ್ಮಶಾನೆ. ಇದೆಲ್ಲ ನಾವು ಹೋಗೋತ್ನಾಗ ಕೈ ಖಾಲಿ ಮಾಡ್ಕೊಂಡ ಹೋಗ್ಬೇಕಲ್ಲ, ಏನು ಒಯ್ಯಕ್ಕೆ ಬರೋದಿಲ್ಲಲ್ಲ. ಬರುವಾಗ ಏನೂ ತಂದೆ ಇಲ್ಲ, ಹೋಗುವಾಗ ಏನೂ ಒಯ್ಯೋನಿಲ್ಲ. ಬಂದು 2 ನರಬಾರ್ಕ ದಿಮಾಕ್ ಮಾಡ್ತೀವಿ, ಇಷ್ಟ ಅಲ್ಲಕ್ಕರೆ ಬರಬೇಕಲ್ಲಪ್ಪ. ನೀ ಇಲ್ಲಿ ಬಂದದಂದ್ರೆ ಏನಾರ ಬುದ್ಧಿ ಕಟ್ಕೊಂಡು ಹೋಗ್ಬೇಕಾಕೈತ್ಲ. ಇವ 5 ರತ್ನಗಳ ನಿನ್ನ ಜೀವನದೊಳಗೆ ಗಾಡಿ ಮಾಡಿ. ಯಾವು? ಸಾಧು ಮಿಲನ, ಹರಿಭಜನ, ದಯಾ, ಧರ್ಮ, ಉಪಕಾರ. ಇವು 5 ರತ್ನಗಳು. ಅದನ್ನು ಒಂದೊಂದು ಮಾತಿಗೆ 2 ಮಾತುಗಳನ್ನು ಹೇಳ್ಕೊತ ಹೋಗೋಣ. ಸಾಧು ಮಿಲನ ಅಂದರೆ ಏನು? ಇದು ರತ್ನ. ತುಳಸಿದಾಸರಂತಾರೆ ಇದು ಅಮೂಲ್ಯವಾಗಿರುವಂಥ ರತ್ನ. ಸಾಧು ಮಿಲನ, ಸಾಧು ಮಿಲನ ಅಂದ್ರೆ ಮಹಾತ್ಮರ, ಶಿವಯೋಗಿಗಳ, ಸಂತರ, ಸಜ್ಜನರ ಸಂಘವನ್ನು ಮಾಡು. ಇದು ಬಹಳ ಮುಖ್ಯ ಜೀವನದೊಳಗೆ. ಯಾಕಂದ್ರೆ ಮನುಷ್ಯ ಬದಲಾವಣೆ ಆಗೋದು ಹುಟ್ಟುವಾಗ, ಮನುಷ್ಯ ಗರ್ಭದಿಂದ, ತಾಯಿಯ ಗರ್ಭದಿಂದ ಹೊರಗೆ ಬಂದಾಗ ಅವ ಕೆಟ್ಟು ಇರುವುದಿಲ್ಲ, ಚಲೋನೂ ಇರುವುದಿಲ್ಲ, ನಿರ್ಮಲ ಮನಸ್ಸು ಇರ್ತೈತಿ. ಆ ಮಕ್ಕಳಿಗೆ ಏನದ ರೀ, ಆಗ ತಾಯಿ ಗರ್ಭದಿಂದ ಹೊರಗೆ ಬಂದಾಗ ಮಕ್ಕಳ ಅವು ಕೆಟ್ಟಿಲ್ಲ, ಚಲೋ ಇಲ್ಲ, ದೇವ್ರು ಅಂತಿರ್ಲೇನು. ಮಕ್ಕಳಂದ್ರೆ ದೇವ್ರಿದ್ದಂಗೆ ಮಕ್ಕಳು ದೇವ್ರದಾವಾಗ ಹೊರಗೆ ಬಂದಾವ. ಮುಂದೆ ಮಕ್ಕಳು ದೇವರಾಗ್ತಾವೋ ದೆವ್ ಆಗ್ತಾವೋ ಅಂದ್ರೆ ಅದು ಎದರಿಂದ ಅಂತ ಕೇಳಿದ್ರೆ ಯಾರ ಸಂಘ ಮಾಡ್ತೀರಿ ಅವ್ರಂಗ ಅಕ್ಕ. ನೀರು ಭಾಳ ಚಲೋ ಅದ, ನೀರಿನೊಳಗೆ ಯಾವ ಬಣ್ಣ ಹಾಕ್ತೀರಿ ಅದರಂಗ ನೀರು ಆಗ್ತದ. ನೀರು ಚಲೋನ ಅದ, ನೀರಿನೊಳಗೆ ಕೆಂಪು ಹಾಕಿದ್ರೆ ಕೆಂಪು ಆಗ್ತದೆ, ಹಸಿರು ಹಾಕಿದ್ರೆ ಹಸಿರು ಆಗ್ತದೆ, ಯಾವ್ದು ಹಾಕ್ತಿದ್ರಿ ಹಂಗೆ ಆಗ್ತದಲ್ಲ. ಅದಕ್ಕಾಗಿ ನಮ್ಮ ಮನುಷ್ಯ ಜೀವನ ಕೆಡೋದು ಚಲೋ ಆಗೋದು ಎದ್ರ ಮೇಲದ ಅಂತ ಕೇಳಿದ್ರೆ ಸಂಘದ ಮೇಲದ, ಸಂಘ ಮೇಲದ. ಅದಕ್ಕೆ ನಿಮ್ಮ ಮಕ್ಕಳನ್ನು, ನೀವಾದರೂ ನಿಮ್ಮ ಮಕ್ಕಳನ್ನು ಒಳ್ಳೆಯವರ ಸಂಘ, ಸಜ್ಜನರ ಸಂಘವದು ಹೆಜ್ಜೇನು ಸೂರ್ಯದಂತೆ, ದುರ್ಜನರ ಸಂಘವದು ಬಚ್ಚಲ ರೊಜ್ಜಿನಂತಕ್ಕೂ ಸರ್ವಜ್ಞ.
ಬಹಳ ಚಂದ ಹೇಳಿದರು. ದೊಡ್ಡವರ ಸಂಘ ಮಾಡಬೇಕು ನಾವು, ಶರಣರ ಸಂಘ, ಸಜ್ಜನರ ಸಂಘ, ಊರೊಳಗಿರುವಂಥ ಒಳ್ಳೆಯವರ ಸಂಘ ನೀವು ಮಾಡಿದ್ರಿ ಅಂದ್ರೆ ನೀವು ಒಳ್ಳೆಯವರಾಗ್ತೀರಿ. ಸಂಘ ಕರೆ ಅಶರಾಪಕಿ ಬಡತ ಬಡತ ಬಡ ಜಾಯೆ, ಸಂಘ ಕರೆ ಚಿಲ್ಲರ್ಕೆ ಫಲ ಚೋರ್ಕೆ ಪತ್ಥರ ಕಾಯಿ. ದೊಡ್ಡವರ ಸಂಘ ಮಾಡಿದೆ ಅಂದ್ರೆ ನೀನು ದೊಡ್ಡವಾಗ್ತಿ, ಚಿಲ್ಲರ್ ಮಂದಿ ಸಂಘ ಮಾಡಿದೆ ಅಂದ್ರೆ ನೀನು ಚಿಲ್ಲರ್ ಆಗ್ತಿ. ಮಕ್ಕಳು ಕೆಟ್ಟು ಹೋಗೋದು, ನೀವು ಕೆಟ್ಟು ಹೋಗೋದು, ನೀವು ಹುಟ್ಟ ಯಾರ್ಯಾರ ಸರಿ ಕುಡ್ದ ಹುಟ್ಟಿರೇನಪ್ಪ, ಚುಟ್ಟಾ ಸೇದರೆ ಗುಟ್ಕಾ ತಿಂದರೆ ನೀವು ಯಾರಿಂದ ಕಲಿತ್ರಿ ಅಂದ್ರೆ ಸಂಘದಿಂದ ಕಲಿತ್ರಿ. ಇಷ್ಟ. ಅದಕ್ಕೆ ಸಂಘದೊಳಗೆ ಜೀವನ ಬಹಳ ಎಚ್ಚರ ಇರಬೇಕು. ನಾವು ಮಾಡುವ ಸಂಘ ಅದ್ಭುತವಾಗಿರಬೇಕು. ಮಹಾತ್ಮರ ಸಂಘ ಮಾಡ, ಶರಣರ ಸಂಘ ಮಾಡ, ಶಿವಯೋಗಿಗಳ ಸಂಘ ಮಾಡಪ್ಪ. ಊರೊಳಗಿರುವಂಥ ಹಿರಿಯರ ಸಜ್ಜನರು ತೋರಿಸ್ತಾರೆ, ಎಷ್ಟು ಸಜ್ಜನ ಅದ ನೋಡಪ್ಪ ಅವ. ಎಲ್ಲರೇ ನಾಮ ವಿಭೂತಿ ಹಚ್ಕೊಂಡವ್ರು ಶರಣರಂತಲ್ಲ, ಯಾರಲ್ಲಿ ಒಳ್ಳೆಯ ಗುಣಗಳದಾವ ಅವರೆಲ್ಲರೂ ಶರಣರು ಅಂದ್ರೆ ಯಾರಿಗೆ ಅನ್ಬೇಕ್ರಿ? ಬಾಡಿ ವಿಭೂತಿ ಹಚ್ಕೊಂಡು ರುದ್ರಾಕ್ಷಿ ಹಾಕ್ಯಾನ ಅಂದ್ರೆ ಶರಣ ಅಂತಲ್ಲ. ಬಸವಣ್ಣ ಅವರು ಶರಣರ ಬರೀತಾರೆ. ಶರಣ ಅಂದ್ರೆ ಯಾರಿಗೆ ಅನ್ಬೇಕಂದ್ರೆ ಅರಿದೊಡೆ, ಮನ್ಯಾಗ ಬರ್ದಿರ್ತಿರ್ಲ ಏನ್ರಿ, ಅರಿದೊಡೆ ಶರಣ ಮರೆದೊಡೆ ಮಾನವ. ಯಾರು ತನ್ನ ಸ್ವರೂಪವನ್ನ, ಪರಮಾತ್ಮನನ್ನ, ದೇವಿಯ ಮಹಿಮೆಯನ್ನು ಯಾರು ಅರಿತಾರಲ್ಲ ಅವರಿಗೆ ನಾವು ಶರಣರಂತೀವ. ಅಂಥ ಶರಣರ ಸಂಘ ನೀವು ಸದಾ ಮಾಡ್ರಿ. ಎಷ್ಟು ತಾಕತ್ತದ ರೀ ಸಂಘದೊಳಗೆ, ಎಷ್ಟು ತಾಕತ್ತದ, ಎಷ್ಟು ಮಹತ್ವದ. ನೀವು ಇಲ್ಲಿ ಬಂದು ಕುಂತಾರಿ. ಈಗ ಎದಕ್ಕೆ ಕುಂತಾರಿ? ಶರಣರ ಸಂಘ. ಇಲ್ಲಿದ್ದವರೆಲ್ಲ ಶರಣರು. ನೀವೆಲ್ಲ ಸಂತರಂದ್ರೆ ಎಲ್ಲರೇ ಅದು ಬುಕ್ಕ ಬಡ್ಕೊಂಡು ಹೋಗಿ ತುಳಸಿ ಮಾಲೆ ಹಾಕಿದವರು ಸಂತರ ಅಲ್ಲ, ವೇಷ ಢಂಬಕರಿದ್ದಿರ್ಬೇಕು. ಅವ್ರು ಎಲ್ಲರೂ ಸಂತರಾಗುವುದಿಲ್ಲ. ಸಂತರು ಅಂದ್ರೆ ಏನು ಅಂತ ಕೇಳಿದ್ರೆ ಶಾಸ್ತ್ರ ಬರೀತದ, ಸದಸತ್ ವಚನ ವಿವೇಕ ಕುಶಲ ಸಂತ. ಚಂದದ. ಅರಿದೊಡೆ ಶರಣ. ಇವತ್ತೇ ಹಚ್ಚಿದವ ಶರಣಲ್ಲ, ಯಾರು ಪರಮಾತ್ಮನ ಅರ್ತಿದಾರ ಅವ್ರಿಗೆ ಶರಣ ಅನ್ರಿ. ಸಂತರು ಯಾರಂದ್ರೆ ಸದಸತ್ ವಚನ ವಿವೇಕ ಕುಶಲ. ಇದು ಸತ್ಯ, ಇದು ಮಿಥ್ಯ, ಇದು ಸುಖ, ಇದು ದುಃಖ, ಯಾವುದು ಚೆನ್ನಾಗದ ಅಂತ ಯಾವ ತಿಳುವಳಿಕೆ ಮಾಡಿದಲ್ಲ ಅವಾಗ ನಾವು ಸಂತರನ್ನಬೇಕಪ್ಪ. ಅಂಥವರ ಸಂಘವನ್ನು ಮಾಡಿ. ನಾನು ನಿಮಗೊಂದು ಮಾತು ಕೇಳ್ತೇನೆ. ಎಲ್ಲರೂ ಬಂದು ಕೂತಾರೆ, ನಮ್ಮ ಅವ್ಗಳು ಅಪ್ಪಗಳು ಎಲ್ಲ ಕೂತೀರಿ. ನಾ ಹೇಳಕತ್ತಿದ್ದು 5 ಮುತ್ತುಗಳು, 5 ರತ್ನಗಳು ಜೀವನದೊಳಗೆ ಎಲ್ಲರೂ ಹೆಣ್ಮಕ್ಳು ಗಂಡು ಮಕ್ಕಳು ಧರಿಸುವಂಥವು. ಈಗ ಎಲ್ಲರೂ ನೀವು ಬಂದು ಕುಂತಾರಿ. ಯಾಕೆ ಬಂದು ಕುಂತಾರಿ? ಮನ್ಯಾಗೇನು ಕೆಲಸ ಇಲ್ಲೋ, ಏನು ನೋಡಕ್ಕೆ ಧಾರಾವಾಹಿ ಇಲ್ಲೋ? ಎಲ್ಲ ಅದಾವ, ಎಲ್ಲ ಅದ. ಆದರೂ ಎಲ್ಲ ಕೆಲಸ ಬಿಟ್ಟು ಏನು ಊಟ ಸಿಗಲ್ದ ಕೈ ಬಂದಾರಿ ಇಲ್ಲಿ.